ಸರ್. ಆಲ್ ದ ಬೆಸ್ಟ್ ಜನನಿ. ಥ್ಯಾಂಕ್ ಯು ಸರ್. ಶ್ರದ್ಧೆ, ಶಿಸ್ತು, ಪ್ರಾಮಾಣಿಕತೆ, ಕೆಲಸದ ಮೇಲೆ ಪ್ರೀತಿ ಇದಿಷ್ಟು ಇದ್ದರೆ ಒಳ್ಳೆಯದಾಗತ್ತೆ. ಖಂಡಿತ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಏನಿದು? ಮೈಸೂರು ಪಾಕ್. ಮೈಸೂರು ಪಾಕ್. ಸಾಕು. ಥ್ಯಾಂಕ್ ಯು. ಬಾಬಾ ಸ್ವೀಟ್ ತಗೊಳ್ಳಿ. ಅಂದಿರ್ಲಮ್ಮ, ಮೊದಲು ಶೋಭಕ್ಕನ್ ಕೊಡು, ಮುನಿಯಪ್ಪನ್ ಕೊಡು. ಆ ರಾಮಚಂದ್ರಪ್ಪನಿಗಂತೂ ಬಿಡ್ಲೇಬೇಡ ಸರ್. ಹಿಡಿದು ತಿನ್ನಿಸು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಮೇಡಮ್. ಕಂಗ್ರ್ಯಾಚುಲೇಷನ್. ಎಂಟಿ ರವಿ ಕೊಡಲಿ ಸರ್. ಸ್ವೀಟ್ಸ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಓ ಜನನೇ ಸ್ವೀಟ್ ತಗೊಳ್ಳಿ. ಕಂಗ್ರಾಟ್ಸ್ ಕಣಮ್ಮ. ಥ್ಯಾಂಕ್ ಯು ಸರ್. ಎರಡು ತಗೊಳ್ಳ? ತಗೊಳ್ಳಿ. ಅಂತೂ ನಿಮ್ ಭಾವ ಇರೋ ಬರೋ ಇಂಪ್ಲೂಯೆನ್ಸ್ ಎಲ್ಲ ಮಾಡಿಸಿ ಇದೇ ಸ್ಟೇಷನ್ಗೆ ಅಪಾಯಿಂಟ್ ಮಾಡಿಸ್ಬಿಟ್ರು. ಭಾವನ ಆದ್ನಿ ಒಂದೇ ಕಡೆ ಕೆಲಸ ಮಾಡಂಗ ಆಯ್ತು. ಅಲ್ಲಮ್ಮ, ಕೆಲಸ ಸಿಕ್ಕಿದ್ಕೇನೋ ಸ್ವೀಟ್ ಕೊಟ್ಟೆ. ಮದುವೆ ಊಟ ಯಾವಾಗ ಹಾಕ್ಸ್ತೀಯಾ? ಸರ್ ಹೋಗಿ ಸರ್ ನೀವು. ಅರೆ ನೋಡ್ರಿ ಭಯ ರಾಜಕನ. ಡೈರಿ ಸೆಕ್ರೆಟರಿ ಮಗಳು ಯಾವನ್ ಜೊತೆನೂ ಓಡೋಗಿದ್ಲಂತಲ್ಲ, ಮತ್ತೆ ಮನೆಗೆ ಸೇರಿಸ್ಕೊಂಡವ್ರೆ. ಅವ್ರಾಗಿದ್ದಕ್ಕೆ ಮನೆಗೆ ಸೇರಿಸ್ಕೊಂಡಿದ್ದಾರೆ. ನಾನಾಗಿದ್ರೆ ಮಗಳು ಅಂತ ನಾವು ನೋಡದೆ ಜೀವಂತ ಸುಟ್ಟಾಕ್ಬಿಡ್ತಿದ್ದೆ. ಏನ್ರಿ ಅಷ್ಟೊತ್ತಿಂದ ಒರೆಸ್ತಾನೆ ಇದ್ದೀರಾ? ಅಷ್ಟೇ ನೋಡಿಲ್ಲ ಅಮ್ಮ. ಜಾನಕಿ ಅಳಿಯಂದ್ರೆ ಏನಮ್ಮ ಇದೆಲ್ಲ? ಇದೇನಪ್ಪ ಹೀಗೆ ಕೇಳ್ತಾ ಇದ್ದೀರಾ? ಜನನಿ ಟ್ರೈನಿಂಗ್ ಮುಗಿದ್ಮೇಲೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ಮಾತಾಡಿದ್ವಿ ಅಲ್ವಾ, ಅದಕ್ಕೆ ತಾಂಬೂಲ ಸಮೇತನೇ ಬಂದಿದ್ದೀವಿ. ರೀ ಏನ್ರಿ ನಿಂತ್ಕೊಂಡೆ ಮಾತಾಡಿಸ್ತಾ ಇದ್ದೀರಾ? ಜಾನಕಿ ಅಳಿಯಂದ್ರೆ ಬನ್ನಿ ಬನ್ನಿ ಬನ್ನಿ. ಹರೀಶ ಬಾಪ ಬಾರ ಬಾ. ಮೆತ್ತ ಹೋಗ ನೀನು ಮೊದ್ಲೇ ಹಳೆ ಮನೆ ಬಿದ್ದು. ಆಯ್ತಾಯ್ತು ನಡಿಯ ನೀನು. ಹೋಗೋ. ನಾಚ್ಕೋತಾನೆ ಇವನೊಬ್ಬ. ಜನನಿ ಅಕ್ಕ ಬಾವ ಬಂದಿದ್ದಾರೆ ಬಾರೆ. ಜಾನಕಿ ಮುಂಚೆನೆ ಒಂದ್ ಫೋನ್ ಮಾಡ್ಬಾರ್ದೇನಮ್ಮ? ನಾವು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಬರ್ತಿದ್ವಲ್ಲ ಅಂತ. ಅಕ್ಕ ಬಾಬಾ. ಜನನಿ ಬಾಮ್ಮ. ಅತ್ತೆ, ನನ್ನನ್ನು ನೀವು ಮನೆ ಮಗ ಅನ್ಕೊಂಡ್ಮೇಲೆ ನಾನ್ ತಾನೇ ಮುಂದೆ ನಿಂತಿದ್ದೆಲ್ಲ ನೋಡ್ಕೋಬೇಕು. ಈಗ ನೀವು ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ, ಆಮೇಲೆ ಬೇಕಿದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ರೆ ಆಯ್ತು. ನಾನು ಹೇಳಿದ್ದು ಸರಿ ಅಲ್ವಾ ಮಾವ? ಜಾನಕಿ ಚೆನ್ನಾಗಿ ರೆಡಿ ಮಾಡಿ ಹೋಗು. ಹಾ ಜನನಿ ನಡಿಯೇ. ಅಕ್ಕ ನನಗೆ ಮದುವೆ ಇಷ್ಟ ಇಲ್ಲ. ಜನನಿ ಏನ್ ಮಾತಾಡ್ತಾ ಇದೀಯಾ? ನೀನೇ ತಾನೇ ಟ್ರೈನಿಂಗ್ ಮುಗಿದ್ಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು? ಟ್ರೈನಿಂಗ್ ಮುಗಿದ್ಮೇಲೆ ನೋಡೋಣ ಅಂತ ಹೇಳಿದ್ನೇ ಹೊರತು ಹರೀಶನ್ನೇ ಮದುವೆ ಆಗ್ತೀನಿ ಅಂತ ಹೇಳಿರ್ಲಿಲ್ಲ. ಯಾಕಮ್ಮ ಹಾಗೆ ಹೇಳ್ತೀಯ? ಈಗ ನಮ್ಮ ಹರ್ಷ ಸಂಪೂರ್ಣವಾಗಿ ಬದಲಾಗಿದ್ದಾನಮ್ಮ. ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ತುದಿಗಾಲ್ ಮೇಲೆ ನಿಂತಿದ್ದಾನಮ್ಮ. ಬಾಬಾ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಇವ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಏನೇ ಅರ್ಥ ಮಾಡ್ಕೊಳ್ಳೋದು? ನಾವೆಲ್ಲ ಒಪ್ಕೊಂಡಾಗಿದೆ. ಸುಮ್ಮನೆ ಹೋಗಿ ರೆಡಿ ಆಗ್ ಬಾ. ಜನನಿ, ಅಣ್ಣ ಮದುವೆ ಬಗ್ಗೆ ಹೇಳಿದಾಗಿಂದ ನಾನಿನ್ನ ತುಂಬಾ ಹಚ್ಕೊಂಡಿದ್ದೀನಿ. ದಯವಿಟ್ಟು ನಂಗೆ ಒಂದು ಅವಕಾಶ ಕೊಡು. ಎಲ್ಲ ಚಟನೂ ಬಿಟ್ಟು ನಿನಗಿಷ್ಟ ಆಗೋ ಥರ ಬದುಕ್ತೀನಿ. ಪ್ಲೀಸ್ ನನ್ನ ನಂಬು. ಜನನೇ, ಕಂಕಣ ಬಲ ಕೂಡ್ ಬಂದಾಗ ಮದುವೆ ಆಗ್ಬಿಡ್ಬೇಕಮ್ಮ. ನನ್ಗ ಕಂಕಣ ಬಲ ಯಾವತ್ತೋ ಕೂಡ್ ಬಂತು ಅಕ್ಕ. ಏನೇ ಹೇಳ್ತಿದ್ಯಾ? ಹೌದು, ನಂಗೀಗಾಗ್ಲೇ ಚಂದ್ರು ಅನ್ನೋ ಹುಡುಗನ ಜೊತೆ ಮದ್ವೆ ಆಗಿದೆ. ಏನಮ್ಮ ಇದೆಲ್ಲ? ನಾನು ಚಂದ್ರು ತುಂಬಾ ದಿನದಿಂದ ಪ್ರೀತಿಸ್ತಾ ಇದ್ವಿ. ಅವ್ನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿರ್ಲಿಲ್ಲ. ಅದಕ್ಕೆ ಮದ್ವೆ ಆಗೋ ನಿರ್ಧಾರ ಮಾಡಿದ್ವಿ. ಅಯ್ಯೋ ಪಾಪಿ, ನಾವ್ ಬದುಕಿರುವಾಗ್ಲೇ ನಮ್ಮ ಮಾನ ಮರ್ಯಾದನ್ನ ಬೀದಿಲ ರಾಜಾಕ್ಬಿಟ್ಟಿಯಲ್ಲೇ. ಏನೇ ಬಂದಿತ್ತು ನಿನ್ಗೆ? ರೀ ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ. ಏನು ಅಂತ ಮಾತಾಡ್ಲೆ? ಮಕ್ಕಳಾಗಿದ್ದಾಗ ಎದೆಗೊದ್ರೆ ಖುಷಿಯಿಂದ ನಗ್ತೀವಿ. ಅದೇ ಮಕ್ಕಳು ಎದೆ ಹತ್ರಿಗೆ ಬೆಳೆದು ಬೆಂಡು ಚೂರಿ ಹಾಕಿದ್ರೆ ಏನು ಅಂತ ಮಾತಾಡೋದು? ಆ ಹುಡುಗನ್ ಬರಕ್ ಕೇಳು, ಮಾತಾಡ್ತೀನಿ. ಇಲ್ಲಪ್ಪ, ಇಂಥ ಸಮಯದಲ್ಲಿ ನಾನು ಅವನ ಇಲ್ಲಿ ಕರ್ಸೋದಿಲ್ಲ. ಹೆತ್ತ ಮಗಳಿಗೆ ಅಪ್ಪನ ಮೇಲೆ ನಂಬಿಕೆ ಇಲ್ಲ.
ಅವನು ಹೆಂಗಿದ್ದಾನೆ ಅಂತ ಫೋಟೋನಾದ್ರೂ ತೋರ್ಸೆ. ಜೊತೆಲೆ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ಹರೀಶ, ಅವ ಆ ಹುಡುಗ ನನ್ನ ತಮ್ಮ ಹರೀಶನ್ ಫ್ರೆಂಡು. ಹೋಗಿ ಹೋಗಿ ಜಾತಿಯವನ್ನ ಮದುವೆಯಾಗಿ ಬಂದ್ಬಿಟ್ಲಲ್ಲ ಮಾವ ಇವಳು. ನಮ್ಮ ಆಸೆಗೆಲ್ಲ ತಣ್ಣೀರು ಹಚ್ಬಿಟ್ರಲ್ಲ ಮಾವ. ಅಡಿ ಅಂದ್ರೆ ದೇವರಾಣೆಗೂ ಈ ವಿಷಯ ನನಗೆ ಇವತ್ತೇ ಗೊತ್ತಾಗಿದ್ದು. ಮೊದಲೇ ಏನಾದರೂ ಗೊತ್ತಾಗಿದ್ರೆ ಅವತ್ತೇ ಅವಳನ್ನ ಕತ್ತರಿಸಾಕ್ಬಿಡ್ತಿದ್ದೆ. ಜಾನಕಿ ನಡೆ ಹೋಗೋಣ. ಅಳಿಯಂದ್ರೆ 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 ಕ್ಷಮಿಸ್ಬಿಡಿ ಅಳಿಯಂದ್ರೆ. ಅಳಿಯಂದ್ರೆ ನೋಡಿ ಮಾವ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಅವಳು ಒಂದಲ್ಲ 10 ಬೇಕಿದ್ರೂ ಮದುವೆ ಆಗಿರಲಿ, ನನಗೇನು ತೊಂದರೆ ಇಲ್ಲ. ಅವಳು ಕತ್ತಲಿರೋ ತಾಳಿನ ಕಿತ್ತು ಬಿಸಾಕಿ ನನ್ನ ತಮ್ಮನ ಜೊತೆ ಮದುವೆ ಮಾಡಿಸಿ. ಇಲ್ಲ ಅಂದ್ರೆ ನನ್ನ ಜೀವ ಇರೋವರೆಗೂ ಈ ಮನೆ ಹೊಸಲು ತುಳಿಯಲ್ಲ. ಅಳಿಯಂದ್ರೆ ಜಾನಕಿ ಅಳಿಯಂದ್ರೆ ಹೋಗ್ಬಿಡಿ ಅಳಿಯಂದ್ರೆ. ಜಾನಕಿ ಅಳಿಯಂದ್ರೆ ಜಾನಕಿ ಅಳಿಯಂದ್ರೆ ಜಾನಕಿ ನನ್ನ ಮಾತು ಕೇಳಿ. ಜಾನಕಿ ನೀನಾದ್ರೂ ಹೇಳೆ ಅಳಿಯಂದ್ರಿಗೆ. ಏನು ಅಂತ ಹೇಳಿಮ್ಮ. ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಮೊದಲೇ ಹೇಳಿದಿದ್ರೆ ನಾವ್ ಇಷ್ಟೆಲ್ಲ ಆಸೆ ಇಟ್ಕೋತಾ ಇದ್ವಾ? ಪಾಪ ಹರೀಶ ಇಷ್ಟೆಲ್ಲ ಕನಸು ಕಟ್ಕೊಂಡಿದ್ದ. ಅವನ್ ಕನಸಿಗೆ ಕೊಳ್ಳೆ ಇಟ್ಬಿಟ್ರಿ ನೀವು. ಅವ್ರಿಗೆ ಮಾತ್ರ ಅಲ್ಲ, ನನಗೂ ಇವತ್ತಿಂದ ಈ ಮನೆ ಋಣ ಮುಗೀತು. ಜಾನಕಿ ಜಾನಕಿ ನಿಂತ್ಕೊಳ್ಳಮ್ಮ. ಕೊಂದು ಬಿಡ್ತೀನಿ ನೀವು. ಬಿಡ್ರಿ, ಏನ್ ಅವಳು ಸಾಯಿಸ್ಬೇಕಂತಿದ್ದೀರಾ? ಮತ್ತಿನ್ನೇನೇ ಮಾಡ್ಲಿ? ಮಾನನೇ ಪ್ರಾಣ ಅಂತ ಬದುಕ್ತಾವ್ ನಾನು. ಆ ಮಾನಕ್ಕೆ ಧಕ್ಕೆ ತಂದ್ರೆ ಸುಮ್ಮನೆ ಇರಕ್ಕಾಗುತ್ತೇನೆ? ಹೆಣ್ಣು ಮನೆಗೆ ಬೆಳಕಾಗ್ಬೇಕೆ ಹೊರತು ಮನೆ ಮನಸ್ಸನ್ನ ಸುಡೋ ಬೆಂಕಿ ಆಗ್ಬಾರ್ದು. ನೀ ಮಾಡ್ಕೊಂಡಿರೋ ಈ ಮದುವೆಗೆ ತಾಳಿ ಬಿಟ್ಟು ಬೇರೆ ಏನಾದ್ರೂ ಸಾಕ್ಷಿ ಇದೆಯೇನೆ? ಸರಿ, ಹಾಗಾದ್ರೆ ನೀನ್ ಯಾವ ಕೆಲ್ಸಕ್ಕೂ ಹೋಗ್ಬೇಕಾಗಿಲ್ಲ, ಮನೇಲಿ ಬಿದ್ದಿರು. ಸ್ವಲ್ಪ ದಿನ ಆದ್ಮೇಲೆ ಆ ತಾಳಿ ಕಿತ್ ಹಾಕಿ ಹರೀಶನ ಮದುವೆ ಆಗೋ ನಿಮ್ಮ ಅಕ್ಕ ಭಾವನು ಮನೆಗೆ ಬರ್ತಾರೆ. ಬಾ. ಬಿಡ್ರಿ ಬಿಡ್ರಿ ಅಣ್ಣ. ಬಾಯಿ ಮುಚ್ಕೊಂಡಿರ. ನಾ ಹೇಳೋ ತನಕ ಊಟ ತಿಂಡಿ ಏನು ಕೊಡಬಾರ್ದು. ಮದುವೆ ಆಗ್ತಾಳಂತೆ ಮದುವೆ.